ಹಲೋ ಫ್ರೆಂಡ್ಸ್, ಹೋಟೆಲ್ ಸ್ಟೈಲ್ ಬಂಗಾರ ರೈಸ್ ಮನೆಯಲ್ಲೇ ತುಂಬಾ ಸುಲಭವಾಗಿ ಮಾಡಬಹುದು ಅಂದ್ರೆ ನಂಬ್ತೀರಾ? ಈ ಒಂದು ರೆಸಿಪಿ ಮಾಡಿದ್ರೆ ಎಲ್ಲರೂ ರಿಪೀಟ್ ಆಗಿ ಕೇಳ್ತಾರೆ. ಹಾಗಿದ್ರೆ ವಿಡಿಯೋ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಮೊದಲು ಕುಕ್ಕರ್ಗೆ 2 ಟೇಬಲ್ ಸ್ಪೂನ್ ಎಣ್ಣೆ, 1 ಟೇಬಲ್ ಸ್ಪೂನ್ ತುಪ್ಪನ ಹಾಕಿ ಬಿಸಿ ಮಾಡ್ಕೊಳ್ಳಿ. ಈಗ ಪಲಾವ್ಗೆ ಹಾಕೋ ಸ್ಪೈಸಸ್ನೆಲ್ಲ ಸೇರಿಸಿ. ಈ ಮಸಾಲೆಗಳೇ ಬಂಗಾರ ರೈಸ್ಗೆ ಅದ್ಭುತವಾದ ರುಚಿ ಕೊಡೋದು. ಈಗ ಒಂದು ದೊಡ್ಡ ಈರುಳ್ಳಿನ ಸೇರಿಸಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ನಂತರ 3 ಹಸಿಮೆಣಸಿನಕಾಯಿನ ಸೇರಿಸ್ಕೊಂಡು 1 ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನ ಸೇರಿಸ್ಕೊಳ್ಳಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಲ್ಲಿರುವಂತಹ ಹಸಿ ವಾಸನೆ ಹೋಗೋವರೆಗೆ ಫ್ರೈ ಮಾಡ್ಕೊಳ್ಳಿ. ಈ ಸಮಯದಲ್ಲೇ 1 ಟೊಮೊಟೊನ ಕಟ್ ಮಾಡಿ ಸೇರಿಸಿದ್ದೀನಿ. ಸ್ವಲ್ಪ ಪುದೀನ, ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಒಂದ್ಸಲಿ ಮಿಕ್ಸ್ ಮಾಡ್ಕೊಳ್ಳಿ. ಇಲ್ಲಿ ನಾನು ಅರ್ಧ ಗಂಟೆ ನೆನೆಸಿಟ್ಟಿರುವಂತಹ 1 ಕಪ್ ಬಾಸ್ಮತಿ ಅಕ್ಕಿನ ಬಳಸ್ತಾ ಇದ್ದೀನಿ. ಈಗ 1.5 ಲೋಟ ನೀರನ್ನ ಸೇರಿಸಿ. ನೀರು ಚೆನ್ನಾಗಿ ಕುದಿಯಲು ಶುರುವಾದ್ಮೇಲೆ ಬಾಸ್ಮತಿ ಅಕ್ಕಿನ ಸೇರಿಸಿ ನಿಧಾನವಾಗಿ ಕಲಿಸ್ಕೊಳ್ಬೇಕು. ಅಕ್ಕಿ ಹಾಕಿದ್ಮೇಲೆ ಜೋರಾಗಿ ಕಲಿಸ್ಬೇಡಿ. ಅನ್ನ ಉದ್ದುದ್ರಾಗೆ ಬರಬೇಕು ಅಂದ್ರೆ ನಿಧಾನವಾಗಿ ಒಮ್ಮೆ ಮಾತ್ರ ಕಲಸಿ. ಕುಕ್ಕರ್ ಮುಚ್ಚಳ ಹಾಕಿ 1 ವಿಷಲ್ ಬರ್ಸಿದ್ರೆ ಸಾಕಾಗುತ್ತೆ. ನಂತರ ಕುಕ್ಕರ್ ಪ್ರೆಷರ್ ಸಂಪೂರ್ಣವಾಗಿ ಇಳಿದ್ಮೇಲೆ ಕುಕ್ಕರ್ನ ತೆಗೆದು ನೋಡಿ. ಇಲ್ಲಿ ನೋಡಿ ಫ್ರೆಂಡ್ಸ್, ಆಹಾ, ಕಾಳಾಗಿರುವಂತಹ ಸುವಾಸನೆಯ ಬಂಗಾರ ರೈಸ್ ರೆಡಿ ಆಗಿದೆ. ಈ ಬಂಗಾರ ರೈಸ್ಗೆ ರಾಯ್ತಾ ಅಥವಾ ಯಾವುದೇ ಗ್ರೇವಿಯ ಜೊತೆ ಸವಿದ್ರೆ ರುಚಿ ಇನ್ನೂ ಸೂಪರ್ ಆಗಿರುತ್ತೆ. ಈ ರೆಸಿಪಿ ನಿಮ್ಗೆ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಕಾಮೆಂಟ್ ನಲ್ಲಿ ನಿಮ್ಮ ಅಭಿಪ್ರಾಯನ ತಿಳಿಸಿ. ಇಂತಹ ಸುಲಭ ಮತ್ತು ರುಚಿಯಾದ ಅಡುಗೆ ರೆಸಿಪಿಗಳಿಗಾಗಿ ಪವಿಸ್ ಕಿಚನ್ 2020 ಅನ್ನ ಸಬ್ಸ್ಕ್ರೈಬ್ ಮಾಡಿ.